will, to the best of my ability, preserve, protect, and defend preserve, protect, and defend the Constitution of the United States. the Constitution of the United States. So help me God. So help me God. Congratulations, Mr. President. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ಮೊದಲ ಭಾಷಣವನ್ನ ಮಾಡಿದ್ದಾರೆ. ನಾನು ಅಮೆರಿಕವನ್ನ ಎಲ್ಲದರಲ್ಲೂ ಕೂಡ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀನಿ ಹೀಗಂತ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಅವರು ಈಗ ಏನು ಹೇಳ್ತಾ ಇದ್ದಾರಲ್ವಾ, ಅಂದರೆ ನಾನು ಅಮೆರಿಕವನ್ನ ಮೊದಲಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಹಿಂದೆ ಕ್ಯಾಂಪೇನ್ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ನನ್ನನ್ನು ಅಮೆರಿಕದ ಮುಂದಿನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಜನರ ಬಳಿ ಕ್ಯಾಂಪೇನ್ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಇದೇ ಮಾತನಾಡಿ ಅಮೆರಿಕದ ಜನರ ಮನಸ್ಸನ್ನ ಗೆದ್ದಿದ್ರು ಅಂತ ಹೇಳಬಹುದು. ಇನ್ನು ಅಮೆರಿಕಗೆ ಈಗ ಸುವರ್ಣ ಯುಗ ಶುರುವಾಗಿದೆ. ಇನ್ನೇನಿದ್ರೂ ಕೂಡ ಅಮೆರಿಕ ಪ್ರಗತಿಯತ್ತ ಸಾಗುತ್ತೆ. ಇಡೀ ವಿಶ್ವವೇ ನಮ್ಮ ಕಡೆ ತಿರುಗಿ ನೋಡುವಂತೆ ಮಾಡ್ತೇನೆ ಹೀಗಂತ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಜನರನ್ನು ಉದ್ದೇಶಿಸಿ ಮಾಡಿದಂತಹ ಮೊದಲ ಭಾಷಣದಲ್ಲಿ ಹೇಳಿದ್ದಾರೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಹಾಗೂ 2ನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಅವರು ಪವರ್ಫುಲ್ ಸ್ಪೀಚ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ನೂತನ ಅಧ್ಯಕ್ಷರ ಪ್ರಮಾಣ ವಚನಕ್ಕೆ ವಿಶ್ವದ ಹಲವು ಗಣ್ಯರು ಭಾಗಿಯಾಗಿದ್ರು. ಅಮೆರಿಕದ ಮಾಜಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಹಾಗೂ ಮಾಜಿ ಅಧ್ಯಕ್ಷ ಜೋ ಬೈಡನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಕಳೆದ ಬಾರಿ ಅಧ್ಯಕ್ಷರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಹಲವು ಕಾರಣಕ್ಕೆ ವಿವಾದ ಹಾಗೂ ಗದ್ದಲದಲ್ಲೇ ಕಳೆದು ಹೋಗಿತ್ತು. ಆದರೆ ಈ ಬಾರಿ ಅದ್ದೂರಿಯಾಗಿ ನಡೆದಿದ್ದು ಟ್ರಂಪ್ ಪವರ್ಫುಲ್ ಸ್ಪೀಚ್ ಅನ್ನು ಕೊಟ್ಟಿದ್ದಾರೆ. ಇನ್ನು ನಾವು ಈ ಹಿಂದೆಂದಿಗಿಂತಲೂ ಕೂಡ ಬಲಿಷ್ಠರಾಗಿದ್ದೇವೆ, ನಾವು ಈ ಹಿಂದಿನಿಗಿಂತಲೂ ಬಲಿಷ್ಠವಾಗಿ ಹಿಂತಿರುಗ್ತೇವೆ ಅಂತ ಹೇಳಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಮೆರಿಕ ಹಿಂದೆಂದಿಗಿಂತಲೂ ಇಷ್ಟರಲ್ಲೇ ಶ್ರೇಷ್ಠ, ಬಲಶಾಲಿ ಹಾಗೂ ಅಸಾಧಾರಣ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಅಂತ ಅವರು ತಮ್ಮ ಮೊದಲ ಭಾಷಣದಲ್ಲಿಯೇ ಘರ್ಜಿಸಿದ್ದಾರೆ. ನಾನು ಅತ್ಯಂತ ಆತ್ಮವಿಶ್ವಾಸದಿಂದ ಹಾಗೂ ಆಶಾವಾದಿಯಾಗಿ ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಹಿಂತಿರುಗಿದ್ದೇನೆ. ಇಡೀ ಪ್ರಪಂಚದ ಮೇಲೆ ಸೂರ್ಯನ ಬೆಳಕು ಬೀಳ್ತದೆ, ಅಂತಹದ್ದೇ ಅವಕಾಶವನ್ನ ಅಮೆರಿಕ ಸಹ ಪಡೆಯಲಿದೆ. ಇನ್ನು ಅಮೆರಿಕ ದೇಶಕ್ಕೆ ಈಗ ಇರುವ ಅವಕಾಶವನ್ನ ಹಿಂದೆಂದಿಗಿಂತಲೂ ಹೆಚ್ಚು ಉತ್ತಮವಾಗಿ ಬಳಸಿಕೊಳ್ಳುವಂತಹ ಅವಕಾಶ ಸಿಕ್ಕಿದೆ. ಇದನ್ನ ಸಮರ್ಥವಾಗಿ ಬಳಸಿಕೊಳ್ಳೋಣ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕನ್ನರ ಕನಸು ನನಸಾಗಲಿದೆ. ಹೌದು, ಇನ್ನು ಇದೇ ಸಂದರ್ಭದಲ್ಲಿ ಅವರು ಅಮೆರಿಕನ್ನರ ಕನಸು ನನಸಾಗುತ್ತೆ, ಅವರು ಹಿಂದೆಯಂತೆ ಹೆಮ್ಮೆಯನ್ನ ಪಡುವ ದಿನಗಳು ಮರಳಿ ಬರುತ್ತೆ ಅಂತ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅವರು ತೆರಿಗೆ ನೀತಿ, ವಾಕ್ ಸ್ವಾತಂತ್ರ್ಯ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಆದಾಯ ಮೂಲ ಹಾಗೂ ವಿದೇಶಿ ವಸ್ತುಗಳಿಗೆ ವಿಧಿಸುವ ತೆರಿಗೆ ಬಗ್ಗೆ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ. ಅಮೆರಿಕನ್ನರ ಕನಸು ಇಷ್ಟರಲ್ಲೇ ಈಡೇರುತ್ತೆ, ನಾವು ಈ ಹಿಂದೆಂದಿಗಿಂತಲೂ ಕೂಡ ಅಭಿವೃದ್ಧಿ ಆಗ್ತೇವೆ ಅಂತ ಹೇಳಿದ್ದಾರೆ. ಅಮೆರಿಕದಲ್ಲಿ ಈಗಾಗಲೇ ವಾಕ್ ಸ್ವಾತಂತ್ರ್ಯವನ್ನ ಅಮೆರಿಕದ ಸಂವಿಧಾನದ ಮೂಲಕ ರಕ್ಷಿಸಲಾಗಿದೆ. ನಾವು ಇನ್ನಷ್ಟು ಎತ್ತರಕ್ಕೆ ಈ ವಿಷಯವನ್ನು ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ಇನ್ನು ವಿಶ್ವಕ್ಕೆ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕದ ಅವನತಿ ಮುಕ್ತಾಯವಾಗಿದ್ದು ಇನ್ನು ಅಮೆರಿಕದ ಗೋಲ್ಡನ್ ಡೇಸ್ ಪ್ರಾರಂಭವಾಗಿದೆ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳ ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವುದಾಗಿಯೂ ಹೇಳಿದ್ದಾರೆ. ಇದರ ಭಾಗವಾಗಿ ಈಗಾಗಲೇ ಇಸ್ರೇಲ್ ಹಾಗೂ ಹಮಾಸ್ ಬಂಡುಕೋರರ ನಡುವೆ ಕದನ ವಿರಾಮ ಘೋಷಣೆಯಾಗಿರೋದನ್ನು ಕೂಡ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದಾರೆ. ಇನ್ನು ಮುಂದುವರಿದು ಮಾತನಾಡಿದಂತಹ ಡೊನಾಲ್ಡ್ ಟ್ರಂಪ್ ಅವರು ನಾವು ಯಾರಿಗೂ ಕೂಡ ಅಮೆರಿಕದೊಳಗೆ ನುಸುಳಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಮಾದಕ ವಸ್ತುವನ್ನ ಯಾರು ಕಳ್ಳ ಸಾಗಣೆ ಮಾಡ್ತಾರೋ ಅಂತಹವರನ್ನ ಭಯೋತ್ಪಾದಕರು ಅಂತ ಪರಿಗಣಿಸ್ತೇವೆ. ಅಮೆರಿಕ ಸೇನೆ ಇನ್ಮುಂದೆ ಬೇರೆ ದೇಶದ ಸಮಸ್ಯೆಗಳಲ್ಲಿ ಮೂಗು ತೋರಿಸಲ್ಲ, ಇತರರ ಯುದ್ಧಗಳಲ್ಲಿ ಭಾಗವಹಿಸೋದಿಲ್ಲ. ನಾವು ಇತರ ದೇಶಗಳನ್ನ ಸರಿಯಾಗಿ ನಡೆಸ್ಕೊಳ್ತೇವೆ, ಅಂದ್ರೆ ಅವರು ನಮ್ಮನ್ನ ನಡೆಸಿಕೊಳ್ಳುವ ರೀತಿಯಲ್ಲಿಯೇ ಅವ್ರು ಹೇಗೆ ನಮ್ಮನ್ನ ನಡೆಸ್ಕೊಳ್ತಾರೋ ಅದೇ ರೀತಿ ನಾವು ಅವರನ್ನು ನಡೆಸ್ಕೊಳ್ತೀವಿ ಹೀಗಂತ ಹೇಳಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಚೀನಾ ಹಾಗೆ ಪಾಕಿಸ್ತಾನಕ್ಕೆ ಸರಿಯಾದ ಚಮಕನ್ನ ಕೊಟ್ಟಿದ್ದಾರೆ. ಚೀನಾ ಪಾಕಿಸ್ತಾನಕ್ಕೆ ಸಮಸ್ಯೆಗಳ ಸುರಿಮಳೆ ಆಗೋದು ಖಂಡಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಚೀನಾಗೆ ಡೈರೆಕ್ಟ್ ವಾರ್ನಿಂಗ್ ಅನ್ನು ಕೊಡ್ತಾ ಮಾತನಾಡಿರುವಂತಹ ಟ್ರಂಪ್ ನಾವು ಪನಾಮಾ ಕಾಲುವೆಯನ್ನು ಚೀನಾಗೆ ಉಡುಗೊರೆಯಾಗಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಈ ಮೂರ್ಖತನವನ್ನು ಮಾಡಿದ್ದೇವೆ, ಅವತ್ತಿನಿಂದ ಚೀನಾ ಇದನ್ನು ಬಳಸ್ತಾ ಇದೆ, ಯೂಸ್ ಮಾಡ್ಕೊಳ್ತಾ ಇದೆ. ನಾವು ಪನಾಮಾ ಕಾಲುವೆಯ ನಿಯಂತ್ರಣವನ್ನು ಮರಳಿ ಪಡಿತೇವೆ, ನಾವು ಪನಾಮಾ ಕಾಲುವೆಯ ಮೇಲೆ ಹಿಡಿತವನ್ನು ಮರಳಿ ಸಾಧಿಸ್ತೇವೆ,
ಪನಾಮ ಕಾಲುವೆ ಅಮೆರಿಕದ ಪೂರ್ವ ಕರಾವಳಿಯನ್ನ ಚೀನಾಗೆ ಸಂಪರ್ಕಿಸುತ್ತದೆ. ಅಮೆರಿಕ ಪನಾಮ ಕಾಲುವೆಯ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಬಯಸ್ತಾ ಇದೆ. ಇದಕ್ಕೆ ದೊಡ್ಡ ಕಾರಣ ಅಂತಂದ್ರೆ ವಿಶ್ವದ ಸಮುದ್ರ ವ್ಯಾಪಾರದ 5% ಈ ಮಾರ್ಗದ ಮೂಲಕ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಟ್ರಂಪ್ ಅಂದ್ರೆ ಅವರು ಸ್ಪೀಚ್ ಮಾಡೋ ಸಂದರ್ಭದಲ್ಲಿ ಚೀನಾಗೆ ಸಮಸ್ಯೆ ಆಗುವ ಮತ್ತೊಂದು ವಿಷಯವನ್ನ ಹೇಳಿದ್ದಾರೆ. ಏನು ಅಂತ ಅಂದ್ರೆ ನಾವು ಇತರ ದೇಶಗಳ ಮೇಲಿನ ಸುಂಕ ಮತ್ತು ತೆರಿಗೆಗಳನ್ನು ಹೆಚ್ಚಿಸ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇತರ ದೇಶಗಳು ಡೆವಲಪ್ ಆಗಲು, ಅಭಿವೃದ್ಧಿಯಾಗಲು ನಮ್ಮ ನಾಗರಿಕರ ಮೇಲೆ ತೆರಿಗೆ ವಿಧಿಸುವ ಬದಲು ನಮ್ಮ ಸ್ವಂತ ನಾಗರಿಕರು ಡೆವಲಪ್ ಆಗಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ನಾವು ಟ್ಯಾಕ್ಸ್ ಅನ್ನು ವಿಧಿಸ್ತೇವೆ. ಟ್ರಂಪ್ ಈಗಾಗಲೇ ಚೀನಾ, ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ಘೋಷಿಸಿದ್ದಾರೆ. ಮತ್ತೊಮ್ಮೆ ಅವರು ಇದನ್ನ ಹೇಳಿದ್ದಾರೆ. ಈ ಒಂದು ನಿರ್ಧಾರದಿಂದ ಟ್ರಂಪ್ ಹಿಂದೆ ಸರಿಯೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದ್ದು, ಏನು ಪಾಕಿಸ್ತಾನಕ್ಕೆ ಯಾವ ರೀತಿಯ ಸಂದೇಶವನ್ನ ಕೊಟ್ಟಿದ್ದಾರೆ? ಟ್ರಂಪ್ ಪಾಕಿಸ್ತಾನಕ್ಕೆ ಕೆಲವು ಸನ್ನೆಗಳ ಮೂಲಕ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಂತ ಅಂದ್ರೆ ಅವರು ಮಾತನಾಡುವಾಗ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ನಾವು ಕಠಿಣ ಕ್ರಮವನ್ನ ಕೈಗೊಳ್ತೇವೆ. ಈಗ ಮಾದಕ ವಸ್ತುಗಳ ಕಳ್ಳ ಸಾಗಣೆದಾರರಿಗೆ ಭಯೋತ್ಪಾದಕರ ಸ್ಥಾನಮಾನ ಕೊಡಲಾಗ್ತದೆ. ಇನ್ನು ಹಾಗೆ ನಾವು ಬೇರೆ ಯಾವುದೇ ದೇಶಗಳಿಗೆ ದಾನವನ್ನ ಕೊಡೋದಿಲ್ಲ ಅಂತ ಹೇಳಿ, ಅಂದ್ರೆ ಅವರು ದುಡ್ಡು ಕೇಳ್ತಾರೆ, ಕೆಲವರು ಯುದ್ಧ ಸಾಮಗ್ರಿಗಳನ್ನ ಕೇಳ್ತಾರೆ, ಅಂತಹದ ಯಾವುದೇ ದಾನವನ್ನ ಮಾಡೋದಿಲ್ಲ ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅಮೆರಿಕ ಪಾಕಿಸ್ತಾನಕ್ಕೆ ತುಂಬಾ ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಾ ಇತ್ತು. ಈಗ ಟ್ರಂಪ್ ಬಂದ ನಂತರ ಇದೆಲ್ಲವೂ ಕಟ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಭಾರತಕ್ಕೆ ಚೀನಾ ಹಾಗೆ ಪಾಕಿಸ್ತಾನಕ್ಕೆ ಅಮೆರಿಕ ಕಠಿಣವಾದ ನಿಲುವನ್ನು ತಳೆದ್ರೆ ಭಾರತಕ್ಕೆ ಸ್ವಲ್ಪ ಹೆಚ್ಚಿನ ಲಾಭವಾಗಬಹುದು. ಭಾರತದೊಂದಿಗೆ ಅಮೆರಿಕ ಉತ್ತಮ ಸಂಬಂಧವನ್ನು ಹೊಂದಲಿಕ್ಕೆ ಬಯಸುತ್ತೆ. ಇನ್ನು ಭಾರತಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬರುವಂತಹ ಉತ್ಸಾಹವನ್ನು ತೋರಿಸಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ಗಳು ಆಗುತ್ತೆ ಅನ್ನೋದನ್ನು. ಧನ್ಯವಾದ. You're witnessing the dawn of the golden age of America. That's what it's going to be. We're bringing it back. We're going to bring it back fast. We're going to bring it back fast. Let us also thank the incredible service members, National Guardsmen, Police, Secret Service, and law enforcement personnel who are keeping us all safe. Even though, and they are great people. New York's finest. I grew up with New York's finest, and we got to give them their authority back. You won't have any crime. There'll be no crime. You give them little authority back. The whole way they run things in this country now, it's disgraceful. But it's going to change rapidly. We're going to make our cities safe again, too. Even though we're indoors, we've had a magnificent inaugural parade. And let's give a big round of applause. They were great. To all of the incredible performers and hardworking men and women who made it possible. Those people, really talented, amazing people. I also want to thank my wonderful family for being here, especially my beautiful wife, our First Lady, Melania. I love our First Lady. And also JD. How good has JD been? And his beautiful wife, Usha. How good is JB? JD has been great. He's another good negotiator, Steve. He's a great negotiator, too. We need negotiators in this country. But so many of the people on the stage, we had not only family members, as an example, Lara Trump, the wife of Eric. She was the head of the Republican Party, along with my friend Michael. Stand up, the two of you. What a job. What a job they did. They worked so hard. They knew there'd be rigging, but they said, we're going to make it too big to rig, and we did. We made it too big to rig. We won every swing state by a lot. We won the popular vote by millions and millions of votes. We won the whole ball of wax. And now we're going to go and drill, baby, drill, and do all the things that we've wanted to do and bring your costs down, your prices down, and make our country safe. So thank you very much, Michael. Thank you very much. What a job you've done, Michael. I'm never moving you, you know. He was thinking about getting
nice job in the administration. I said, no, I'm leaving you right where you are. You've done a very good job. We're not moving you, Michael. I'm sorry. Anyway, thank you very much. Appreciate it. Appreciate it very much.